ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಆಲ್ರೆಡಿ ಏನಪ್ಪ ಅಂತಂದರೆ ಮ್ಯಾಥ್ಸ್ ಎಕ್ಸಾಮ್ನ ನೀವು ಬರೆದಿದ್ದೀರಾ, ಚೆನ್ನಾಗಿ ಬರೆದಿದ್ದೀರಾ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ ಮ್ಯಾಥ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬರ್ತಾವೆ ಅಂತ ಹೇಳ್ಕಿರಿಂದ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಇವಾಗ ನೋಡಿ, ಮೊನ್ನೆ ಏನು ಮಾಡಿದ್ದೆಪ್ಪ ಅಂತಂದರೆ ಪಾರ್ಟ್ 1 ಮಾಡಿದ್ದೆ. ಇದ್ರ ಮೇಲೆ ಅಂದರೆ ಅಪ್ ಟು 18ವರೆಗೂ ಏನು ಮಾಡಿದ್ದೇವಪ್ಪ ಅಂದರೆ ಈ ಕ್ವಶನ್ಸ್ನ ಸಾಲ್ವ್ ಮಾಡಿದ್ದೇವೆ. ಯಾವುದಪ್ಪ ಅಂದರೆ ನಿಮ್ಮದು ಸ್ಟೇಟ್ ಲೆವೆಲ್ ಇದು ಎಕ್ಸಾಮ್ ನಡೀತಲ್ಲ, ಫೈನಲ್ ಎಕ್ಸಾಮ್. ಈ ಫೈನಲ್ ಎಕ್ಸಾಮ್ದು ಏನು ಮಾಡಿದ್ದೇವೆ, ಕ್ವಶನ್ಸ್ನ ಸಾಲ್ವ್ ಮಾಡಿದ್ದೇವೆ. ಆಲ್ರೆಡಿ ಏನಪ್ಪ ಅಂದರೆ ಅಪ್ ಟು 18ವರೆಗೂ ಮಾಡಿದ್ದೇವೆ. 18ನಲ್ಲಿ 6 ಕ್ವಶನ್ ಇದೆ. 18ನಲ್ಲಿ 6 ಕ್ವಶನ್ ಏನು ಕೇಳ್ತಾನಪ್ಪ ಅಂತ, ದ HCF and LCM of two positive integers are respectively 4 and 60 if one of the integer is 20, then find the other integer ಅಂತ. ಇಂಟ್ ಕ್ವಶನ್ ಹೇಳ್ತಿದ್ದೇನಪ್ಪ ಅಂತಂದರೆ, ಎರಡು LCM and HCF ಕೊಟ್ಟನ್ರಿ. ಗಿವನ್ ಏನೇನು ಕೊಟ್ಟನ್ರಿ? HCF ಎಷ್ಟು ಐತ್ರಿ? HCF is 4, LCM ಎಷ್ಟು ಐತ್ರಿ? 60. ರಿಸ್ಪೆಕ್ಟಿವ್ HCF and LCM of two positive integers are respectively ಅಂತ ಹೇಳಿದ್ರೆ 4 and ಅಂದರೆ HCF 4 ರೀ, LCM ಎಷ್ಟು ಐತ್ರಿ? 60 ಇದೆ ಅಂತ, ಓಕೆನಾ? 60 ಇದೆ ಅಂತ. if one of the positive integer is ಅಂತ ಹೇಳ್ತಾರೆ. A ಅನ್ನೋದು ಎಷ್ಟು ಐತ್ರಿ? 20 ಐತಿ. A ಅನ್ನೋದು ಎಷ್ಟು ಐತ್ರಿ? 20 ಐತಿ. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಂತ ಹೇಳ್ತಾನ್ರಿ? B ಫೈಂಡ್ ಔಟ್ ಮಾಡಂತ ಹೇಳ್ತಿದ್ದಾನು. ಇಲ್ಲಿ ನೋಡಿ, ಇದು ಫಾರ್ಮುಲಾ ಏನಿದೆಯಪ್ಪ ಅಂದ್ರೆ LCM into SCF is equals to A into B ಅಂತ. ಆ ಪ್ರಾಡಕ್ಟ್ ಆಫ್ ದೋಸ್ ಟು ಇಂಟಿಜರ್ಸ್ ಅಂತ. SCF into LCM is equals to A into B, ಪ್ರಾಡಕ್ಟ್ ಆಫ್ ದೋಸ್ ಟು ಇಂಟಿಜರ್ಸ್ ಅಂತ. SCF ಎಷ್ಟೈತಿ? 4 ಇದೆ. SCF is 4, LCM ಎಷ್ಟೈತ್ರಿ? 60 ಐತಿ. ಈಸ್ ಈಕ್ವಲ್ಸ್ ಟು A ವ್ಯಾಲ್ಯೂ ಎಷ್ಟು ಕೊಟ್ಟಾನ್ರಿ? 20 ಕೊಟ್ಟಾನ. ಏನು ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಾನ್ರಿ? ಅನದರ್ ಇಂಟಿಜರ್ ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಿದ್ದಾನ, ಓಕೆನಾ? ಇದೇನಾಗ್ತದ್ರಿ? 4 into 60 ಇದು ಎರಡರ ಮಧ್ಯೆ ಏನು ಸೈನ್ ಐತೆ? ಮಲ್ಟಿಪ್ಲಿಕೇಶನ್ ಇದಾನ. ಈ ನಂಬರ್ ಏನಾದರೂ ಈ ಸೈಡ್ ಅಂದರೆ ಈಕ್ವಲ್ಸ್ ಟು ಸೈನ್ ಕ್ರಾಸ್ ಮಾಡಿ ಬರ್ತಿದ್ರೆ ಏನಾಗ್ತೈತ್ರಿ? ಡಿವೈಡ್ ಆಗ್ತೈತಿ. ಯಾವಾಗ ಇಲ್ಲಿ ಮಲ್ಟಿಪ್ಲಿಕೇಶನ್ ಇರ್ತೈತೆ ನೋಡ್ರಿ, ಅದೇನಾದ್ರೂ ಈಕ್ವಲ್ಸ್ ಟು ಸೈನ್ ಕ್ರಾಸ್ ಮಾಡಿ ಬರ್ತಿದೆಯಪ್ಪ ಅಂತಂದ್ರೆ ಏನಾಗುತ್ತೆ? ಡಿವೈಡ್ ಆಗ್ತೈತಿ, ಓಕೆ? ಎಷ್ಟು ರೀ? ಇಲ್ರಿ, 20 ಟೇಬಲ್ ಬರಲ್ಲ. ಏನು ನೋಡತ್ತಿ? 0 0 ಗೆಟ್ ಕ್ಯಾನ್ಸಲ್, 2 1 2 3 ಆಗ್ತೈತಿ ರೀ, ಓಕೆನಾ? B ಈಕ್ವಲ್ಸ್ ಟು ಎಷ್ಟು ಐತ್ರಿ? B ಈಕ್ವಲ್ಸ್ ಟು 3 4 12. ದೇರ್ಫೋರ್ ದ ಅನದರ್ ಇಂಟಿಜರ್ ಈಸ್ 12 ಅಂತ ಬರೀಬೇಕ್ರಿ ನೀವು. ಬರೀಬೇಕು. ದೇರ್ಫೋರ್ ದ ಅನದರ್ ಇಂಟಿಜರ್ ಈಸ್ 12. ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ನೋಡಿ ಏನು ಹೇಳ್ತಿದ್ದಾನಪ್ಪ ಅಂತಂದ್ರೆ, ಸಾಲ್ವ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಬೈ ಎಲಿಮಿನೇಷನ್ ಮೆಥಡ್. ಇದು ಹೇಳಿದ್ದೇವೆ ಮುಂಚೆನೇ. ಏನಪ್ಪ ಅಂದ್ರೆ ಈ ಥರ ಕ್ವಶನ್ ಬರುತ್ತೆ ಅಂತ. ಯಾರು ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ. ಏನಪ್ಪ ಎಲಿಮಿನೇಷನ್ ಮೆಥಡಿಂದ ಏನು ಮಾಡಿರಿ? ಎಕ್ಸ್ ಅಂತ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ಅಂತ. ದಿಸ್ ಇಸ್ ದ ಇಕ್ವೇಶನ್ ನಂಬರ್ 1, ದಿಸ್ ಇಸ್ ದ ಇಕ್ವೇಶನ್ ನಂಬರ್ 2 ಫ್ರಮ್. ನೆಕ್ಸ್ಟ್ ಏನು ಮಾಡ್ತೀರಪ್ಪ ಅಂತಂದ್ರೆ, ಇಲ್ಲಿ ನೋಡಿ ಎರಡು ಅಪೋಸಿಟ್ ಸೈಡ್ ಇದಾವೆ, ಓಕೆ? ಅಂದರೆ +2 -2 ಅಂದರೆ ಏನಾಗ್ತೈತಿ? ಕ್ಯಾನ್ಸಲ್ ಆಗಿ 0 ಬರುತ್ತೆ. ಹಂಗೆ ಏನೈತ್ರಿ? +5 ಇದೆ, ಇಲ್ಲಿ -5 ಇದೆ ಅಂದರೆ ಏನಾಗ್ತೈತಿ? ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಏನೈತ್ರಿ? ಪ್ಲಸ್ ಇದೆ. ಎರಡು ಸೈಡ್ ಏನೈತಿ? ಪ್ಲಸ್ ಇದೆಪ್ಪ ಅಂದ್ರೆ ಏನು ಮಾಡ್ಬೇಕು? ಯಾರು ಮಾಡಬೇಕು? 2x + x ಅಂದರೆ ಎಷ್ಟಾಗ್ತೈತಿ? 3x ಆಗುತ್ತೆ. 3x ಈಕ್ವಲ್ಸ್ ಟು ಇಲ್ಲಿ ಎರಡು ಪಾಸಿಟಿವ್ ಸೈಡ್ ಇದಾವೆ. 10 + 2 12 ಆಗುತ್ತೆ. x ಈಕ್ವಲ್ಸ್ ಟು 12 ಡಿವೈಡ್ ಬೈ 3. 3 1 3 4 x ಈಕ್ವಲ್ಸ್ ಟು 4 ಬರ್ತದೆ. ಪುಟ್ x ಈಕ್ವಲ್ಸ್ ಟು 4 ಇನ್ನು ಇಕ್ವೇಶನ್ ನಿಮ್ಗೆ ಯಾವ್ದಾರ ಕಂಫರ್ಟ್ ಆಗ್ತದೆ ನೋಡ್ರಿ ಅಲ್ಲಿ ಹಾಕ್ಬೇಕು. ಇಕ್ವೇಶನ್ ನಂಬರ್ 1 ಏನೈತ್ರಿ? 2x + y is equals to 10. x ವ್ಯಾಲ್ಯೂ ಎಷ್ಟೈತ್ರಿ? 4 ಐತಿ. 2 into 4 + y is equals to 10. ನೆಕ್ಸ್ಟ್ ಏನಾಗ್ತೈತ್ರಿ? ಇದು 2 4 8 ಆಗುತ್ತೆ. 2 4 8 + 8 + y is equals to 10. y is equals to 10 - 8. y is equals to ಎಷ್ಟು ಆಗ್ತೈತ್ರಿ?
2 ಆಗುತ್ತಾ 2 ಆಗುತ್ತಾ. ಅಲ್ಲಿ ನಿಮ್ಗೆ ಗೊತ್ತಾಗ್ಬಿಡ್ತದ್ರಿ ಎಲ್ಲ ಆನ್ಸರ್ಸ್ ಕರೆಕ್ಟ್ ಇದಾವಲ್ಲ ಅಂತ. ಸಲ ಚೆಕ್ ಮಾಡ್ರಿ. ಹಿಂಗೆ ಇಲ್ಲಿ 2 ಹಾಕ್ರಿ. 2 ಇಲ್ಲಿ ಎಷ್ಟು ಐತ್ರಿ? x = 4 ಇದೆ. 8 4 ಇದೆನಾ? 4 2 8 8 + 2 ಎಷ್ಟು ಆಗ್ತದ್ರಿ? 10 ಆಗುತ್ತೆ. 10 = 10 ಆಯ್ತಾ? ಅಲ್ಲೇ ವೆರಿ ಗೊತ್ತಾಗ್ಬಿಡ್ತದ್ರಿ ಆನ್ಸರ್ ನಿಮ್ದು ಹೌದು ಕರೆಕ್ಟ್ ಐತೆ ಇಲ್ಲ ಅಂತ ಯಾಕೆರಿಂದ. ಇಲ್ಲಿ ನೋಡಿ ನೆಕ್ಸ್ಟ್ ಏನಿದೆಯಪ್ಪ ಅಂದ್ರೆ 20 ಕ್ವಶನ್ ಫೈಂಡ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ. ಏನು ಕೇಳತ್ತನ್ರಿ? ಕೊಟ್ಟಿರುವಂಥ ಈಕ್ವೇಷನ್ ಏನು ಮಾಡ್ರಿ? ರೂಟ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಿದ್ದಾನೆ. x² ಪ್ಲಸ್ 8x ಪ್ಲಸ್ 12 = 0. ಓಕೆನಾ? ಫಸ್ಟ್ ಏನು ಮಾಡ್ಬೇಕ್ರಿ? ಇದ್ರ ಕೋಎಫಿಷಿಯಂಟ್ ಎಷ್ಟು ಐತ್ರಿ? 1 ಐತಿ. ಓಕೆ, ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಆಗ್ತೈತ್ರಿ? 12 x² ಆಗುತ್ತಾ? x² ಆಗುತ್ತಾ? ಯಾವುದೇ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರ್ಬೇಕ್ರಿ? ಈ ನಂಬರ್ ಬರಬೇಕು. ಎಡಿಷನಲ್ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಯಾವ್ದು ಬರ್ಬೇಕ್ರಿ? 8x ಬರಬೇಕು. 8x ಬರಬೇಕು. ಯಾವುದಿದೆ ನೋಡ್ರಿ? 6 2s 12. 6x × 2x ಮಾಡಿದ್ರೆ ಎಷ್ಟು ಆಗ್ತದೆ? 12x² ಆಗುತ್ತಾ? ನೆಕ್ಸ್ಟ್ 6x ಪ್ಲಸ್ 2x ಮಾಡಿದ್ರೆ ಎಷ್ಟು ಆಗ್ತೈತ್ರಿ? 8x ಆಗುತ್ತಾ? 8x ಆಗುತ್ತಾ? ಇದು ಸ್ಯಾಟಿಸ್ಫೈ ಮಾಡುತ್ತಾ? ಏನಾಗ್ತದೆ ಈಗ? x² ಪ್ಲಸ್ 6x ಪ್ಲಸ್ 2x ಪ್ಲಸ್ 12 = 0. ಇವೆರಡು ಯಾರು ಮಾಡಿ ಎಷ್ಟು ಬರ್ತದ್ರಿ? 8 ಬರ್ತೈತಿ. 8x ಬರ್ತೈತಾ? ಸ್ಪ್ಲಿಟ್ ಮಾಡಬೇಕು. ಓಕೆನಾ? ಇಲ್ಲೇನು ಕಾಮನ್ ಬರ್ತೈತ್ರಿ? x ಕಾಮನ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಏನಾದರೂ ಒಂದು x ತೆಗೆದ್ರೆ ಅಂದರೆ ಕಾಮನ್ ತೆಗೆದ್ರೆ ಇಲ್ಲಿ ಹೇಳ್ತೀರಿ x ಉಳಿತೈತಿ. ರಿಮೈನಿಂಗ್ 6 ಪ್ಲಸ್ ಇಲ್ಲೇನು ಕಾಮನ್ ತೆಗಿದ್ರಿ? 2 ತೆಗಿರಿ. 2ನ ತೆಗೀರಿ. 2 ಟೇಬಲ್ 12 ಇದೆ. ಬಟ್ 12 ಟೇಬಲ್ 2 ಇಲ್ಲ. ಓಕೆನಾ? ಅದಕ್ಕೇನು ಮಾಡ್ಬೇಕ್ರಿ? 2 ಕಾಮನ್ ತೆಗಿಬೇಕು. ಎಷ್ಟಾಗತ್ತೆ ರೀ? 2 6 12 = 0. ಇಲ್ಲೇನು ಕಾಮನ್ ಐತ್ರಿ? x ಪ್ಲಸ್ 6 ಏನೈತ್ರಿ? ಕಾಮನ್ ಐತ್ರಿ. x + 6 ಕಾಮನ್ ತೆಗೆದಿವಪ್ಪ ಅಂದ್ರೆ ಇಲ್ಲಿಂದ ಏನು ಉಳಿತೈತ್ರಿ? ಇಲ್ಲಿ x + 2 = 0. x + 6 = 0. ದೆನ್ x + 2 = 0 ಆಗ್ತೈತ್ರಿ. ಇದೇನಾಗ್ತದ್ರಿ? x = -6 ಆಗುತ್ತೆ. ಇದೇನಾದ್ರೂ ಈಕ್ವಲ್ ಟು ಕ್ರಾಸ್ ಮಾಡ್ತೀವಿ ಅಂದ್ರೆ ಏನಾಗ್ತದ್ರಿ? ಮೈನಸ್ ಆಗುತ್ತೆ. x = -2 ಆಗುತ್ತೆ. x = -2. Therefore, the roots of the quadratic equations are ಬರಿಬೇಕು ಇಲ್ಲಿ. Therefore, the roots of the quadratic equations are ಏನೇನ್ರಿ ಅದು? -6 and -2 ಅಂತ. ಓಕೆನಾ? ನೋಡ್ರಿ ಏನು ಕ್ವಶನ್ ಕೇಳ್ತಿದ್ದಾನಪ್ಪ ಅಂತಂದ್ರೆ ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಹೆನ್ಸ್ ದ ನೇಚರ್ ಆಫ್ ದಿ ರೂಟ್ಸ್ ಅಂತ ಹೇಳ್ತಿದ್ದಾನೆ. ಓಕೆನಾ? ಏನು ಹೇಳ್ತಾನ್ರಿ? ನೇಚರ್ ಆಫ್ ದಿ ರೂಟ್ಸ್ನ ಬರೆಯಕ್ಕೆ ಹೇಳ್ತಾನೆ. ಏನು ಸೈಡ್ ನೇಚರ್ ಆಫ್ ದ ರೂಟ್ಸ್ ಅಂತ ಹೇಳ್ತಿದ್ದಾನೆ. ಓಕೆನಾ? ಫಸ್ಟ್ ಏನು ಮಾಡ್ರಿ? ಗಿವನ್ ಏನು ಕೊಟ್ಟಾನ ಅದು ಬರ್ಕೋರಿ. ಗಿವನ್ x² ಪ್ಲಸ್ 4x ಪ್ಲಸ್ 5 = 0. ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಅಂತ ಹೇಳ್ತಿದ್ದಾನಲ್ರಿ. ಡಿಸ್ಕ್ರಿಮಿನೆಂಟ್ ಫಾರ್ಮುಲಾ ಏನೈತ್ರಿ? d = b² - 4ac ಅಂತ. ಬಟ್ ಇಲ್ಲಿ a b c ವ್ಯಾಲ್ಯೂ ಬರೀರಿ. a ವ್ಯಾಲ್ಯೂ ಎಷ್ಟೈತ್ರಿ? 1 ಐತಿ. ಏನಪ್ಪ ಅಂದ್ರೆ ಕೋಎಫಿಷಿಯಂಟ್ ಆಫ್ x² 1 ಐತ್ರಿ. b ವ್ಯಾಲ್ಯೂ ಏನಾಗ್ತೈತ್ರಿ? a = 4 ಐತಿ. c ವ್ಯಾಲ್ಯೂ = 5 ಐತ್ರಿ. ಇದನ್ನ ಎದಕ್ಕೆ ಕಂಪ್ಯಾರಿಸನ್ ಮಾಡಬೇಕಪ್ಪ ಅಂತಂದರೆ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ಕಂಪ್ಯಾರಿಸನ್ ಮಾಡಬೇಕ್ರಿ. is equals to 0. c is equals to 0. x² ಪಕ್ಕದಾಗ ಏನಿದೆ ರೀ? a ಐತಿ. a ಅಂದ್ರೆ ಇಲ್ಲಿ ಏನೈತ್ರಿ? 1 ಐತಿ. ಏನೂ ಇರಲ್ಲ ಅಂದ್ರೆ 1 ಇರುತ್ತೆ. ನೆಕ್ಸ್ಟ್ b ಇದ್ದಲ್ಲಿ ಪ್ಲೇಸಲ್ಲಿ ಏನೈತ್ರಿ? 4 ಐತಿ. c ಪ್ಲೇಸಲ್ಲಿ ಏನೈತ್ರಿ? 5 ಇದೆ. ಓಕೆನಾ? ಅದೇ ವ್ಯಾಲ್ಯೂನ ಏನು ಮಾಡಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. b ಅಂದರೆ ಎಷ್ಟೈತ್ರಿ? ಸ್ಕ್ವೇರ್ -4. a ಅಂದ್ರೆ 1 ಐತಿ. c ಅಂತಂದ್ರೆ ಎಷ್ಟೈತ್ರಿ? 5 ಐತಿ. 16 4 ಸ್ಕ್ವೇರ್ ಮೀನ್ಸ್ ಅಂದರೆ 4ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡೋಂಥ. 4 × 4 16 ಆಗುತ್ತೆ. -4 5 20 = -4 ಆಗುತ್ತೆ. ಈ ವ್ಯಾಲ್ಯೂ ಏನಾಗುತ್ತೆ? -4 ಆಗುತ್ತೆ. ಓಕೆನಾ? -4 ಆಗ್ತಿದೆಯಪ್ಪ ಅಂದರೆ ಇಟ್ ಈಸ್ ಲೆಸ್ ದೆನ್ 0. Therefore roots does not exist. Therefore roots does not exist.
ಯಾಕೆ ಹೇಳ್ರಿ ಇಲ್ಲಿ ಡಿಸ್ಕ್ರಿಮಿನೆಂಟ್ ಫೈಂಡ್ ಔಟ್ ಮಾಡಂತ ಇದೆ. ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರೆ ಎಷ್ಟೈತಿ -4 ಐತಿ. -4 ಇಸ್ ದ ಲೆಸ್ ದೆನ್ 0. ಲೆಸ್ ದೆನ್ 0 ಇದ್ದಾಗ ಏನಾಗಲ್ರಿ ರೂಟ್ಸು ಎಕ್ಸಿಸ್ಟ್ ಆಗಲ್ಲ. ರೂಟ್ಸ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಆದ್ರೂ ಹೇಳ್ಬೋದು, ಇಲ್ಲ ಅಂತಾರೆ ನೋ ರಿಯಲ್ ರೂಟ್ಸ್ ಅಂತಾದರೂ ಹೇಳ್ಬೋದು ರೀ. ಓಕೆನಾ? ಇಲ್ಲಿ ನೋಡಿ ಕ್ವಶನ್ ನಂಬರ್ 21. ಫೈಂಡ್ ದ ಸಮ್ ಆಫ್ ಫಸ್ಟ್ 20 terms ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ 5, 9, 13 ಯೂಸಿಂಗ್ ಫಾರ್ಮುಲಾ ಅಂತ ಹೇಳಿದಾನೆ. ಅಂದರೆ ಸಮ್ ಅಂತ ಬಂತೇನ್ರಿ? ಸಮ್ ಅಂತ ಬಂತಂದ್ರೆ ಏನು ಬರ್ತೈತ್ರಿ? ಗಿವನ್ ಏನೇನು ಕೊಟ್ಟನ್ರಿ ಸೊಲ್ಯೂಷನ್ ಒಳಗಡೆ ಸಮ್ ಆಫ್ ಫಸ್ಟ್ 8 ಟರ್ಮ್ಸ್ ಅಂತ ಹೇಳ್ತಿದ್ದಾನೆ. ಏನು ಫೈಂಡ್ ಮಾಡ್ಬೇಕಂತ್ರಿ? ಸಮ್ ಫೈಂಡ್ ಮಾಡ್ಬೇಕಂತೆ. ಸಮ್ ಎದ್ರದ್ರಿ? S20 ಫೈಂಡ್ ಮಾಡ್ಬೇಕಂತೆ. ಇದೇನಂದ್ರಿ 20 ಟರ್ಮ್ಸ್ ಅಂದ್ರೆ ಏನಿದ್ದಂಗೆ ಏನಂದಂಗೆ ಇದು ಯಾವ್ದ್ರಿ? 20 ಅಂತಾರೆ ಎನ್ ಅಂದಂಗೆ. ಓಕೆನಾ? ನೆಕ್ಸ್ಟ್ ಏನು ಕೊಟ್ಟಾನ? ಸೀರೀಸ್ ಕೊಟ್ಟಾನ. ಸೀರೀಸ್ ಏನೈತ್ರಿ? 5, 9, 13 ಕಂಟಿನ್ಯೂ ಸೊ ಆನ್. ಇದ್ರಲ್ಲಿ ಏನಾಗ್ತೈತ್ರಿ? A = 5, D = A2 - A1 ಎಷ್ಟಾಗ್ತೈತ್ರಿ? 9 - 5 ಅಂದ್ರೆ ಎಷ್ಟಾಗ್ತದ್ರಿ? 4 ಆಗುತ್ತೆ. ಓಕೆನಾ? ಏನಂದ್ರೆ ಎಷ್ಟೈತ್ರಿ? 20 ಐತಿ. ಏನು ಫೈಂಡ್ ಔಟ್ ಮಾಡಕ್ಕೆ ಹೇಳತ್ತಾನ್ರಿ? S20 ಫೈಂಡ್ ಔಟ್ ಮಾಡಕ್ಕೆ ಹೇಳತ್ತಾನ. ಯೂಸಿಂಗ್ ದ ಫಾರ್ಮುಲಾ ಅಂದ್ರೆ ಯಾವ್ದು ಯೂಸ್ ಮಾಡ್ತೀರಿ? Sn = n/2 to 2a + n - 1 × d. n ವ್ಯಾಲ್ಯೂ ಎಷ್ಟೈತ್ರಿ? 20 ಇದೆ. 20 / 2 a ವ್ಯಾಲ್ಯೂ ಎಷ್ಟೈತ್ರಿ? 5 ಐತಿ. ಪ್ಲಸ್ n ಅಂದ್ರೆ ಎಷ್ಟೈತ್ರಿ? 20 - 1. d ವ್ಯಾಲ್ಯೂ ಎಷ್ಟೈತ್ರಿ? 4 ಐತಿ. d ವ್ಯಾಲ್ಯೂ 4 ಇದೆ. 2 1 2 10 10 2 5 10 ಪ್ಲಸ್ 20 - 1 ಅಂದ್ರೆ ಎಷ್ಟಾಗ್ತದ್ರಿ? 19 × 4 ಆಗುತ್ತೆ. ಓಕೆ, 19 4 76 ಆಗುತ್ತ್ರಿ. 76 ಅಥವಾ ಎಷ್ಟಾಗತ್ರಿ? ಇದು ಯಾಡ್ ಮಾಡಿದ್ರೆ 86 ಆಗುತ್ತೆ. 86 × 10 ಮಾಡಿದ್ರೆ ಎಷ್ಟಾಗತ್ರಿ? 860 ಆಗುತ್ತೆ. 860 ಆಗ್ತೈತ್ರಿ. ಓಕೆನಾ? ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಎಷ್ಟಾಗುತ್ತೆ? ಆನ್ಸರ್ therefore the sum of first 20 terms are ಏನು ಬರೀತೀರಿ? ಇಲ್ಲ ಥರ ಹಿಂಗೆ ಬರ್ಬಿಡ್ರಿ. S20 = 860. ಓಕೆನಾ? ಇಲ್ಲಿ ನೋಡಿ ಕ್ವಶನ್ ನಂಬರ್ 22 ಏನು ಹೇಳ್ತಾನಪ್ಪ ಅಂದರೆ ಇನ್ ದ ಗಿವನ್ ಫಿಗರ್ PA and PB are tangents. PA and PB are tangents to the circle with the center O if ಕಂಡೀಷನ್ ಹೇಳ್ತದನ ಏನಪ್ಪ ಅಂದ್ರೆ PA = 4 centimeter and ನೆಕ್ಸ್ಟ್ ಏನ್ರಿ APO is equals to 40 degree ಅಂತ. then find the measure of AOP ಅಂದ್ರೆ ಏನು ಮಾಡಕ್ಕೆ ಹೇಳ್ತಿದ್ದಾನ? ಈ ಆ್ಯಂಗಲ್ನ ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಾನ. ಆ್ಯಂಡ್ ಲೆಂತ್ ಆಫ್ PB ಅಂತ ಆರಾಮ್ಸೆ ಹೇಳ್ಬೋದ್ರಿ. ಹೆಂಗೆ ಹೇಳ್ತೀರಾ? ಇಲ್ಲಿ ನೋಡಿ ಫಸ್ಟ್ ಏನು ಮಾಡಮ್ಮ? ಆ್ಯಂಗಲ್ ಫೈಂಡ್ ಔಟ್ ಮಾಡಮ್ಮ. ಆ್ಯಂಗಲ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಏನಾಗ್ತೈತಿ ಇಲ್ಲಿ? ಫಸ್ಟ್ ಲೆಫ್ಟ್ ಟ್ರಯಾಂಗಲ್ AOP and BOP ಏನಾಗ್ತಾವ್ರಿ ಇವು? ಆ್ಯಂಗಲ್ OAP is equals to ಆ್ಯಂಗಲ್ PBO. ಏನು ಬರ್ದೇವ್ರಿ? OAP ಬರ್ದೇವ. ಹಂಗೆ ಹಿಂಗೆ ಬರ್ದ್ಬಿಡ್ರಿ. OPP ಯಾಕೆ ಎರಡು ಈಕ್ವಲ್ ಆಗ್ತಾರ? ಬೋತ್ 90 ಡಿಗ್ರಿ. ಬೋತ್ ಎಷ್ಟು ಆಗ್ತಾವ್ರಿ? 90 ಡಿಗ್ರಿ ಆಗ್ತಾವೆ. ನೆಕ್ಸ್ಟ್ ಏನು ಬರೀತೀರಿ? OA = OA. ಯಾಕೆ ಹೇಳ್ರಿ? ರೇಡಿಯಸ್ ಆಫ್ ದಿ ಸರ್ಕಲ್. ರೇಡಿಯಸ್ ಆಫ್ ದ ಸರ್ಕಲ್. ನೆಕ್ಸ್ಟ್ ಏನು ಬರೀತೀರಿ? OP = OP. ಕಾಮನ್ ಸೈಡ್ ಆಗ್ತೈತ್ರಿ. ಕಾಮನ್ ಸೈಡ್ ಆಗ್ತೈತಿ.
ಮೂರು ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದ್ದವಪ್ಪ ಅಂದ್ರೆ ಏನಾಗ್ತೈತಿ ದೇರ್ಫೋರ್ ಟ್ರಯಾಂಗಲ್ AOP is congruent to triangle BOP ಆಗ್ತೈತಿ. BOP ಆಗ್ತೈತಿ. ಅವಾಗ ಏನಾಗ್ತೈತಿ AP equals to BP ಎಷ್ಟಾಗ್ತೈತಿ 4 ಸೆಂಟಿಮೀಟರ್ ಆಗ್ತೈತಿ. ಯಾಕಪ್ಪ ಬೈ CPCT ಆದ್ರೆ ಹೇಳ್ಬೋದು, ಇಲ್ಲ ನಾವು ಡೈರೆಕ್ಟ್ ಆಗಿ ಹೇಳ್ಬೋದು ರೀ. ಔಟ್ಸೈಡ್ ಇಂದ ಏನಾದ್ರು ಸರ್ಕಲ್ಗೆ ಎಳೆದಿರುವಂಥ ಟ್ಯಾಂಜೆಂಟ್ಸ್ ಎರಡು ಏನಿರ್ತಾವ್ರಿ ಈಕ್ವಲ್ ಆಗಿರ್ತಾವೆ. ಡೈರೆಕ್ಟ್ ಹೇಳ್ಬೋದು, ಇದೆಲ್ಲ ಮಾಡಿಲ್ಲ ಅಂದ್ರೆ ಡೈರೆಕ್ಟ್ ಹೇಳ್ಬೋದು. ಇನ್ನೊಂದು ಹೆಂಗೆ ಫೈಂಡ್ ಔಟ್ ಮಾಡ್ಬೇಕಂತ ಹೇಳಿ AOB ಫೈಂಡ್ ಔಟ್ ಮಾಡತ್ತೆ. ಇದನ್ನು ಇವೆರಡು ಕಾಂಗ್ರುಯೆಂಟ್ ಇದಾವಪ್ಪ ಅಂದ್ರೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಏನಾಗಿರ್ತವೆ. ಇದು 90 ಡಿಗ್ರಿ ಆಗ್ತದೆ, ಇದು ಎಷ್ಟಾಗ್ತದೆ 90 ಡಿಗ್ರಿ ಐತಿ. ಇದು 40 ಆಗ್ತದೆ, ಇದನ್ನ ಎಷ್ಟಾಗ್ತದೆ ಇವಾಗ 40 ಆಗ್ತೈತಿ. ಓಕೆನಾ. ಇವಾಗ ನಾವು ಟೋಟಲ್ ಆಗಿ ಒಂದು ಏನಂತ ತಗೋತೀವಿ ರೀ, ಕ್ವಾಡ್ರಿಲ್ಯಾಟರಲ್ ಅಂತ ತಗೋತೀವಿ. ಅವಾಗ ನಾವು ಹೆಂಗೆ ಬರಿಬೋದು ರೀ, ಆ್ಯಂಗಲ್ OAP ಪ್ಲಸ್ ಆ್ಯಂಗಲ್ APB ಪ್ಲಸ್ ಆ್ಯಂಗಲ್ PBO ಪ್ಲಸ್ ಆ್ಯಂಗಲ್ BOA ಅಲ್ಲ ಅಂತಾರೆ AOB ಹಿಂಗೂ ಬರಿಬೋದು. ಹೆಂಗೆ ಹಂಗೆ ಬರೀರಿ, ಏನು ತಪ್ಪಿಲ್ಲ. AOB ಈಸ್ ಈಕ್ವಲ್ಸ್ ಟು 360 ಡಿಗ್ರಿ. ಯಾಕೆ ಹೇಳ್ರಿ, ಸಮ್ ಆಫ್ ಅದು ಎಲ್ಲ ಆ್ಯಂಗಲ್ ಯಾರು ಮಾಡಿ ಇದ್ದು ಕ್ವಾಡ್ರಿಲ್ಯಾಟರಲ್ ಒಳಗಡೆ ಆಲ್ ಆ್ಯಂಗಲ್ಸನ್ನ ಸಮ್ ಮಾಡಿದ್ರೆ ಎಷ್ಟು ಬರ್ತೈತಿ 360 ಬರುತ್ತೆ. A ವ್ಯಾಲ್ಯೂ ಎಷ್ಟೈತ್ರಿ, ಆ್ಯಂಗಲ್ A ವ್ಯಾಲ್ಯೂ ಎಷ್ಟೈತಿ 90 ಡಿಗ್ರಿ ಐತಿ. ಪ್ಲಸ್ ಆ್ಯಂಗಲ್ B ವ್ಯಾಲ್ಯೂ ಎಷ್ಟೈತಿ 90 ಡಿಗ್ರಿ ಐತಿ. ಪ್ಲಸ್ 90 ಡಿಗ್ರಿ ಐತಿ. ಇದು APB ಆ್ಯಂಗಲ್ ಟೋಟಲ್ ಆ್ಯಂಗಲ್ ಎಷ್ಟು ಇರ್ತೈತಿ 80 ಡಿಗ್ರಿ ಐತಿ. ಪ್ಲಸ್ AOB ಈಸ್ ಈಕ್ವಲ್ಸ್ ಟು 360 ಡಿಗ್ರಿ. ಇವಾಗ ಏನು ಮಾಡ್ತೀರಿ, AOB ಪ್ಲಸ್ ಎಷ್ಟಾಗ್ತದೆ 90 ಪ್ಲಸ್ 90 ಎಷ್ಟಾಗ್ತದೆ 180 ಪ್ಲಸ್ 80 ಮಾಡಿದ್ರೆ ಎಷ್ಟು ಬರುತ್ತೆ 180 ಪ್ಲಸ್ 80 260 ಆಗುತ್ತೆ. ಈಸ್ ಈಕ್ವಲ್ಸ್ ಟು 360 ಆಗುತ್ತೆ ರೀ. ಆ್ಯಂಗಲ್ AOB ಈಸ್ ಈಕ್ವಲ್ಸ್ ಟು 360 ಮೈನಸ್ 260 ಈಸ್ ಈಕ್ವಲ್ಸ್ ಟು 100 ಡಿಗ್ರಿ ಆಗುತ್ತೆ. 100 ಡಿಗ್ರಿ ಆಗುತ್ತೆ. AOB ಈಕ್ವಲ್ಸ್ ಟು 100 ಡಿಗ್ರಿ. ಓಕೆನಾ. ಅಂಡರ್ಸ್ಟ್ಯಾಂಡ್ ಆಯ್ತು. ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿಬಿಟ್ರೆ ಎಲ್ಲ ಸಾಲ್ವ್ ಮಾಡಿ ಹೋಗೋದು ಬಿಡ್ಬೋದು. ಓಕೆನಾ. ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ನೀವು ಬರ್ಕೋಬೋದು. ಆಯಿತಾ. ಎರಡು ಆ್ಯಂಗಲ್ ಏನಾಗಿರ್ತವೆ ಈಕ್ವಲ್ ಆಗಿ ಡಿವೈಡ್ ಆಗಿರ್ತವೆ. ಯಾಕಂದ್ರೆ ದಿಸ್ 2 ಟ್ರಯಾಂಗಲ್ಸ್ ಆರ್ ಇದು ಕಾಂಗ್ರುಯೆಂಟ್ ಇರುತ್ತೆ. ಓಕೆನಾ. ನೆಕ್ಸ್ಟ್ ಏನು ತಗೋತೀವಪ್ಪ ಅಂದ್ರೆ ಕ್ವಾಡ್ರಿಲ್ಯಾಟರಲ್ದು ಆಲ್ ಆ್ಯಂಗಲ್ ಸಮಸ್ಯೆ ಇರುತ್ತೆ. ಎಷ್ಟಾಗುತ್ತೆ 360 ಆಗುತ್ತೆ. ಇವೆರಡು ಆ್ಯಂಗಲ್ಸ್ ಎಷ್ಟಿರ್ತಾವೆ ರೀ 90 ಡಿಗ್ರಿ ಇರ್ತಾವೆ. ಓಕೆನಾ. ಪಾಯಿಂಟ್ ಆಫ್ ಕಾಂಟ್ಯಾಕ್ಟಲ್ಲಿ ಎಷ್ಟು ಇರ್ತೈತಿ 90 ಡಿಗ್ರಿ ಫಾರ್ಮೇಷನ್ ಆಗಿರ್ತೈತಿ. ಓಕೆನಾ. ನೆಕ್ಸ್ಟ್ ಇದನ್ನ ಆಲ್ರೆಡಿ ಫೈಂಡ್ ಔಟ್ ಮಾಡ್ತೀವಿ. ಎಷ್ಟೈತಿ 80 ಡಿಗ್ರಿ ಐತಿ. ಎಲ್ಲ ಆ್ಯಡ್ ಮಾಡೋದು ಎಷ್ಟು ಬರ್ತಿದೆ 9 2s 18 ಹತ್ರ 180 ಆಯ್ತು. 180 ಪ್ಲಸ್ 80 ಮಾಡಿದ್ರೆ 260 ಆಗುತ್ತೆ. 260 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ 100 ಡಿಗ್ರಿ ಬರುತ್ತೆ. ಓಕೆನಾ. ಇಲ್ಲಿ ನೋಡಿ ಏನು ಕ್ವಶನ್ ಹೇಳ್ತದಪ್ಪ ಅಂದ್ರೆ ಅಕಾರ್ಡಿಂಗ್ ಟು ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಇಫ್ 40 ಈಕ್ವಲ್ಸ್ ಟು x ಟು ದಿ ಪವರ್ y ಇಂಟು z ಹಿಂಗಂದ್ರೆ ಏನ್ರಿ ಇಂಟು ಅನ್ನಂಗಿಲ್ಲ. ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ x y ಆ್ಯಂಡ್ z ಅಂತ ಹೇಳ್ತಿದ್ದಾನೆ. ಓಕೆನಾ. ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಏನು ಹೇಳ್ತೈತ್ರಿ, ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ ಎ ಅಂದರೆ ಎಕ್ಸ್ಪ್ರೆಸ್ಡ್ ಇನ್ ಯುನಿಕ್ ಪ್ರೈಮ್ ಫ್ಯಾಕ್ಟರ್ಸ್ ಅಂತ. ಓಕೆನಾ. ಇಲ್ಲಿ ನೋಡಿ 40 ಸೊಲ್ಯೂಷನ್ ಗಿವನ್ ಏನು ಕೊಟ್ಟನ್ರಿ, ಬರೀರಿ ಫಸ್ಟ್ 40 ಈಕ್ವಲ್ಸ್ ಟು x ಟು ದಿ ಪವರ್ y z ಅಂತ. ಈ 40 ಏನು ಮಾಡಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಿಂದ ಸ್ಪ್ಲಿಟ್ ಮಾಡಿ 2 ಇದನ್ನ ಯೂನಿಟ್ ಡಿಜಿಟಲ್ ಏನಾದರೂ 2 ಇದೆಯಪ್ಪ ಅಂದ್ರೆ ಪಕ್ಕ ಏನಾಗ್ತೈತಿ 2 ಇಂದ ಕ್ಯಾನ್ಸಲ್ ಆಗುತ್ತೆ ಅಂತ. 2 20s 2 10s 2 5s 2 5s ನೆಕ್ಸ್ಟ್ 5 1s ಇದು ನಂಬರ್ಸ್ನ ಏನು ಮಾಡಿರಿ ಬರಿ 40 ಏನು ಬರಿಬೋದು ಅಂತ್ರಿ 2 ಇಂಟು 5. ಓಕೆನಾ. ಈ 2
ಹೌ ಮೆನಿ ಟೈಮ್ಸ್ ಈಸ್ ದೇರ್ 3 ಟೈಮ್ಸ್ ಪುಟ 2 to the power 3 into 5 ಹಿಂಗೆ ಕೊಟ್ಟಿದ್ದಾರೆ. ಇದ್ರ ಮೀನಿಂಗ್ ಏನಪ್ಪ ಅಂದರೆ ಇಂಟು ಅನ್ನೋದು. ಓಕೆನಾ? ಇಲ್ಲಿ ನೋಡಿ ಕಂಪ್ಯಾರಿಸನ್ ಮಾಡಿರಿ, ಇದು ಕಂಪ್ಯಾರಿಸನ್ ಮಾಡಿರಿ. ಜೆಡ್ ಅಂದರೆ ಏನೈತಿ 5 ಐತಿ. ನೆಕ್ಸ್ಟ್ ಎಕ್ಸ್ ಅಂದರೆ ಏನೈತಿ 2 ಐತಿ. ವೈ ಅಂದರೆ ಏನೈತಿ 3 ಐತಿ. ದೇರ್ ಫೋರ್ ಎಕ್ಸ್ ಈಕ್ವಲ್ಸ್ ಟು 2, ವೈ ಈಕ್ವಲ್ಸ್ ಟು 3 ಆ್ಯಂಡ್ ಜೆಡ್ ಈಕ್ವಲ್ಸ್ ಟು 5 ಅಂತ. ಜೆಡ್ ಈಕ್ವಲ್ಸ್ ಟು 5 ಅಂತ. ಆನ್ಸರ್ ಏನೈತಿ ಎಕ್ಸ್ ಈಕ್ವಲ್ಸ್ ಟು 2, ವೈ ಈಕ್ವಲ್ಸ್ ಟು 3 ಆ್ಯಂಡ್ ಜೆಡ್ ಈಕ್ವಲ್ಸ್ ಟು 5 ಅಂತ. ಓಕೆನಾ? ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಈ ನಂಬರ್ನ 5 ಫ್ಯಾಕ್ಟರೈಸೇಷನ್ ಮೆಥಡಿಂದ ಸಾಲ್ವ್ ಮಾಡ್ಕೊಂಡು ಫ್ಯಾಕ್ಟರ್ಸ್ ಬರೆದು ಸಾಲ್ವ್ ಮಾಡಬೇಕು. ಓಕೆನಾ? ನೆಕ್ಸ್ಟ್ ಇಲ್ಲಿ ನೋಡಿ 24 ಕ್ವಶನ್ನು ಏನು ಹೇಳ್ತಿದ್ದಾನಪ್ಪ ಅಂತಂದ್ರೆ ಇಫ್ ಎ ಅಂದರೆ ವರ್ಟೈಸಸ್ ಎ ಕೊಟ್ಟಿದ್ದಾನ, ಎ ವ್ಯಾಲ್ಯೂ ಎ ಏನು ಕೊಡೋಣ 1, y, b 4, 3, c x, 6 and d 3, 5 are the vertices of a parallelogram taken in an order. Then find the values of x and y ಅಂತ ಹೇಳ್ತಿದ್ದಾನೆ. Find the values of x and y ಅಂತ ಹೇಳ್ತಿದ್ದಾನೆ. ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತ ಇಲ್ಲಿ ನೋಡಿ. ಸೊಲ್ಯೂಷನ್ ಏನು ಬರೀತೀರಿ? ಫಸ್ಟ್ ಏನು ಮಾಡ್ಬೇಕ್ರಿ, ಇದ್ರದ್ದು ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡಬೇಕು. ಇದ್ರದ್ದು ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಏನು ಸಿಗ್ತದಪ್ಪ ಅಂತಂದರೆ ನಿಮಗೆ ಇಲ್ಲಿ ಎಕ್ಸ್ ವೈ ವ್ಯಾಲ್ಯೂ ಸಿಗುತ್ತೆ. ಓಕೆನಾ? ಇಲ್ಲಿ ಏನು ಮಾಡ್ಬೇಕ್ರಿ ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡಬೇಕು. ಏನು ಬರೀತೀರಿ? ಪಿ ಆಫ್ ಎಕ್ಸ್ ವೈ ಈಸ್ ಈಕ್ವಲ್ಸ್ ಟು x1 ಪ್ಲಸ್ x2 ಡಿವೈಡೆಡ್ ಬೈ 2, y1 ಪ್ಲಸ್ y2 ಡಿವೈಡೆಡ್ ಬೈ 2. ಇದನ್ನ ಯಾಕೆ ಬರೀತಿದ್ದೀನಪ್ಪ ಅಂತಂದರೆ ನೋಡಿ, ಇದ್ರದ್ದು ಏನಾದರೂ ಮಿಡ್ ಪಾಯಿಂಟ್ ರೀ, ಎರಡು ವರ್ಟೈಸಸ್ ಪಾಯಿಂಟ್ಸ್ ಇದಾವಪ್ಪ ಅಂತಂದರೆ ಇದೇನಾಗ್ತೈತಿ ಇಲ್ಲಿ ಮಿಡ್ ಪಾಯಿಂಟ್ ಆಗ್ತೈತಿ. ಮಿಡ್ ಪಾಯಿಂಟ್ ಏನು ಫೈಂಡ್ ಔಟ್ ಮಾಡಿರಿ, ಇದೇನಾಗ್ತೈತಿ x1 y1 x2 y2. ಓಕೆನಾ? x1 ಅಂದರೆ ಎಷ್ಟೈತ್ರಿ 3 ಐತಿ. 3 ಪ್ಲಸ್ y1 ಅಂದರೆ ಎಷ್ಟೈತ್ರಿ x2 ಅಂದರೆ ಎಷ್ಟೈತ್ರಿ 4 ಡಿವೈಡೆಡ್ ಬೈ 2. ನೆಕ್ಸ್ಟ್ y1 ಅಂದರೆ ಎಷ್ಟೈತ್ರಿ 5 ಪ್ಲಸ್ y2 ಅಂದರೆ ಎಷ್ಟೈತ್ರಿ 3 ಡಿವೈಡೆಡ್ ಬೈ 2. ಇದು 7/2 ಆಗುತ್ತೆ ರೀ. ಇದು ಎಷ್ಟಾಗ್ತೈತಿ 8/2 ಆಗುತ್ತೆ. ಮಿಡ್ ಪಾಯಿಂಟ್ ವ್ಯಾಲ್ಯೂ ಏನಾಗುತ್ತೆ 7/2, 4 ಅಂದರೆ ಎಕ್ಸ್ ಅಂದರೆ 7/2 ಅಂದಾಗ ನೆಕ್ಸ್ಟ್ ವೈ ಅಂದರೆ 4 ಅಂದಂಗೆ. ನೆಕ್ಸ್ಟ್ ಏನು ಮಾಡ್ಬೇಕು ಈಗ, ವೈ ಮತ್ತು ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡುತ್ತೆ ಇದ್ದಾನೆ. ದಿಸ್ ಒನ್ ಇಸ್ ದ ಮಿಡ್ ಪಾಯಿಂಟ್. ದಿಸ್ ಒನ್ ಇಸ್ ದ ಪಿ ಆಫ್ ಎಕ್ಸ್ ವೈ ಅಂತಂದ್ರೆ ಇದು ಮಿಡ್ ಪಾಯಿಂಟ್. ಮತ್ತೆ ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡ್ಕೋಬೇಕು. ಪಿ ಆಫ್ ಎಕ್ಸ್ ವೈ ಈಸ್ ಈಕ್ವಲ್ಸ್ ಟು x1 ಪ್ಲಸ್ x2 ಡಿವೈಡೆಡ್ ಬೈ 2, y1 ಪ್ಲಸ್ y2 ಡಿವೈಡೆಡ್ ಬೈ 2 ಆಗುತ್ತೆ ರೀ. ಓಕೆನಾ? ಇಲ್ಲಿ ನೋಡಿ ಎಕ್ಸ್ ವೈ ವ್ಯಾಲ್ಯೂಸ್ ಎಷ್ಟೈತಿ 7, 2, 4 ಐತ್ರಿ. ಇಲ್ಲಿ x1 ಅಂದರೆ ಏನಾಗುತ್ತೆ ರೀ, ಇಲ್ಲಿ ಕರೆಕ್ಟಾಗಿ ನೋಡಿ 1, x2 ಅಂತಂದ್ರೆ ಎಕ್ಸ್ ಆಗುತ್ತೆ. 1 ಪ್ಲಸ್ ಎಕ್ಸ್ ಡಿವೈಡ್ ಬೈ 2. ನೆಕ್ಸ್ಟ್ ಏನಾಗುತ್ತೆ ರೀ y1 ಅಂದ್ರೆ y, y2 ಅಂದ್ರೆ 6 ಆಗುತ್ತೆ. y ಪ್ಲಸ್ 6 ಡಿವೈಡ್ ಬೈ 2 ಇಲ್ಲಿ ಏನಾಗುತ್ತೆ ರೀ 7/2. ನೆಕ್ಸ್ಟ್ 4. ಇವಾಗ ಏನಾಗ್ತಾವಪ್ಪ ಅಂದ್ರೆ ದಿಸ್ ಒನ್ ಈಸ್ ಈಕ್ವಲ್ಸ್ ಟು ದಿಸ್ ಒನ್, ದೆನ್ ದಿಸ್ ಒನ್ ಅಂದರೆ ಇದು ಎಕ್ಸ್ ಅಂದಂಗೆ, ದಿಸ್ ಇಸ್ ಆಲ್ಸೋ ಎಕ್ಸ್ ಅಂದಂಗೆ. ನೆಕ್ಸ್ಟ್ ವೈ ಅಂತಂದರೆ ವೈ ಇವೆ ಈಕ್ವಲ್ ಆಗ್ತಾವ್ರಿ. 7/2 ಈಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 1 ಡಿವೈಡ್ ಬೈ 2. ಇದನ್ನ ಹಿಂಗೆ ಬರ್ತೀನಿ. ನೆಕ್ಸ್ಟ್ ಏನಂದ್ರೆ 2 ಗೆಟ್ ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ಪ್ಲಸ್ 1 ಈಕ್ವಲ್ಸ್ ಟು 7, ಎಕ್ಸ್ ಈಕ್ವಲ್ಸ್ ಟು 7 ಮೈನಸ್ 1 ಆಗುತ್ತೆ ರೀ. ಎಕ್ಸ್ ಈಕ್ವಲ್ಸ್ ಟು ಎಷ್ಟು ಆಗುತ್ತೆ ರೀ 6 ಆಗುತ್ತೆ. ಎಕ್ಸ್ ಈಕ್ವಲ್ಸ್ ಟು ಎಷ್ಟು ಆಗುತ್ತೆ ರೀ 6 ಆಗುತ್ತೆ. ನೆಕ್ಸ್ಟ್ ನೋಡಿ ಇದು ಕಂಪ್ಯಾರಿಸನ್ ಮಾಡಿ ಇಲ್ಲಿ ವೈ ಪ್ಲಸ್ 6 ಡಿವೈಡ್ ಬೈ 2 ಈಸ್ ಈಕ್ವಲ್ಸ್ ಟು 4 ಐತ್ರಿ. 4 ಐತಿ ಡಿವೈಡ್ ಬೈ ಇದೆ ಅಂತಂದ್ರೆ ಆ ಸೈಡ್ ಇದ್ರೆ ಏನಾಗ್ತೈತಿ ಮಲ್ಟಿಪ್ಲಿಕೇಶನ್ ಆಗ್ತೈತಿ. ವೈ ಪ್ಲಸ್ 6 ಈಕ್ವಲ್ಸ್ ಟು 4 ಇಂಟು 2 ಆಗುತ್ತೆ ರೀ. ವೈ ಪ್ಲಸ್ 6 ಈಸ್ ಈಕ್ವಲ್ಸ್ ಟು 8 ಆಗುತ್ತೆ. 2 4 ಸ 8. ವೈ ಈಸ್ ಈಕ್ವಲ್ಸ್ ಟು 8 ಮೈನಸ್ 6, ವೈ ಈಸ್ ಈಕ್ವಲ್ಸ್ ಟು ಎಷ್ಟು ಆಗ್ತದೆ ರೀ 2 ಆಗುತ್ತೆ. ವೈ ಈಸ್ ಈಕ್ವಲ್ಸ್ ಟು 2. therefore x and y values are 6 and 2. ಓಕೆನಾ? ಮಾಡಿದ್ರಿ ಮತ್ತೆ ಕಂಟಿನ್ಯೂ ಆಗುತ್ತೆ. ವಿಡಿಯೋ ಏನಾದ್ರಿ ಇಷ್ಟ ಇದೆ ಒಂದು ಲೈಕ್ ಮಾಡಿ. ಇದು ಏನಪ್ಪ ಅಂದರೆ
ಯೂಸ್ಫುಲ್ ವಿಡಿಯೋ ಇದೆ. ನಿಮ್ಮ ಫ್ರೆಂಡ್ಸಿಗೆ ಯಾರಿಗೆ ನೀಡ್ ಇದೆ ನೋಡಿ ಅವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.